ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರ್ಫಾ ಮಂಚಿ. ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಸುಹೇಲ್ ದೇವ್ ಸಮಾಜವಾದಿ ಪಾರ್ಟಿಯ ಪ್ರಮುಖ ಮತ್ತು ಸಚಿವರಾದ ಓಂ ಪ್ರಕಾಶ್ ರಾಜ್ಭರ್ ಅವರು ಭೂಕಂಪವೊಂದನ್ನು ಹುಟ್ಟು ಹಾಕಿದ್ದಾರೆ. ಆ ಹೊಡೆತ ಹೋಗಿ ನೇರವಾಗಿ ಬಿದ್ದದ್ದು ಅಖಿಲೇಶ್ ಯಾದವ್ ಅವರಿಗೆ. ಈ ಕುರಿತಂತೆ ಎಲ್ಲವನ್ನು ವಿವರಿಸುತ್ತೇನೆ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮ್ಮಲ್ಲೊಂದು ಅಪೇಕ್ಷೆ ಇದೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ರಾಜ್ಭರ್ ಅವರು ಹೇಳುವಂಥದ್ದು, ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಎರಡು ಹೋಳಾಗಲಿದೆ, ವಿಭಜನೆಗೊಳ್ಳಲಿದೆ. ಮಾತ್ರವಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜವಾದಿ ಪಾರ್ಟಿಯ ಎಲ್ಲರೂ ಕೂಡ ಬಿಜೆಪಿಯನ್ನು ಸೇರಲು ಇಚ್ಛಿಸುತ್ತಿದ್ದಾರೆ ಎಂದು ರಾಜ್ಭರ್ ಬಾಂಬ್ ಸಿಡಿಸಿದ್ದಾರೆ. ಅವರ ಈ ವಾದ ಸಮಾಜವಾದಿ ಪಾರ್ಟಿಯೊಳಗೆ ತಲ್ಲಣವನ್ನೇ ಹುಟ್ಟು ಹಾಕಿದೆ. ಈಗ ಬಿಜೆಪಿಯಿಂದ ಹೋಳಾಗುವುದು ಟಿಎಂಸಿ ಆಯಿತು. ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಎಂಪಿಗಳು ಕೂಡ ಪಾನ್ ಕರೆಗೆ ಸಿಗ್ತಾ ಇಲ್ಲ ಎಂದು ಹೇಳಲಾಗುತ್ತಾ ಇದೆ. ಶರದ್ ಪವಾರ್ ಅವರ ಪಾರ್ಟಿಯ ಮೇಲೆ ಅಮಿತ್ ಶಾ ಕಣ್ಣು ಬಿದ್ದಿದೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಹೀಗೆ ದೇಶದಲ್ಲಿರುವ ಎಲ್ಲಾ ಸಣ್ಣ ಪಾರ್ಟಿಗಳು ಖತಮ್ ಮಾಡುವುದಕ್ಕೆ ಬಿಜೆಪಿ ಪ್ಲಾನ್ ಹಾಕಿದ್ದು, ಅದು ಯಶಸ್ವಿಯಾಗುತ್ತಿರುವ ಲಕ್ಷಣಗಳು ಇವತ್ತು ಗೋಚರಿಸ್ತಾ ಇದೆ. ಈಗಾಗಲೇ ಟಿಎಂಸಿಯಿಂದ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯಿಂದ 20 ಸಂಸದರು ಎನ್ಡಿಎ ಸೇರಿದ್ದಾರೆ ಎಂದು ಸುದ್ದಿ ಪ್ರಚಲಿತದಲ್ಲಿರುವುದು ನಿಮಗೂ ಗೊತ್ತು. ಆ ನಂತರ ಈಗ ಸಮಾಜವಾದಿ ಪಾರ್ಟಿಯ ಸರದಿ. ಪಾರ್ಟಿಗಳನ್ನು ವಿಭಜಿಸುವ ಕೆಲಸವನ್ನು ಬಿಜೆಪಿ ಮಾಡುತ್ತಾ ಬಂದಿದೆ ಎಂದು ಅಖಿಲೇಶ್ ಯಾದವ್ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಕಾರಣವನ್ನು ನೀಡ್ತಾ ಇದ್ದಾರೆ. ಒತ್ತಡ, ಆಮಿಷದ ಮೂಲಕ, ಸ್ವಾರ್ಥದ ಕಾರಣಗಳಿಂದ ಇತರ ಪಾರ್ಟಿಯ ಸಂಸದರನ್ನು, ಶಾಸಕರನ್ನು ಅದು ಸೆಳೆಯುತ್ತಾ ಇದೆ ಎಂದು ಅವರು ಹೇಳುವುದು. ಪತ್ರಕರ್ತರ ಪ್ರಶ್ನೆಗೆ ಈ ಹಿಂದೆ ಉತ್ತರಿಸುತ್ತಾ ಅಖಿಲೇಶ್ ಯಾದವ್ ಅವರು ಬಿಜೆಪಿಯ ಕುರಿತು ಹೇಳಿದ್ದು, ಇದಕ್ಕಿಂತ ಮೊದಲು ಕೂಡ ಈ ಕೆಲಸವನ್ನು ಬಿಜೆಪಿ ಮಾಡಿದೆ. ಬಹುಶಃ ಇತರ ಪಾರ್ಟಿಗಳ ಸಂಸದರು, ಶಾಸಕರು ಮುಂತಾದವರೆಲ್ಲ ಇಡಿ, ಐಟಿ, ಸಿಬಿಐಗಳ ಹೆದರಿಕೆಗೆ ಅಥವಾ ಕೋಟ್ಯಂತರ ಹಣ ಸಿಗುತ್ತದೆ ಎಂದು ಬಿಜೆಪಿಗೆ ಹೋಗಿ ಪಾರಾಗ್ತಾ ಇದ್ದಾರೆ. ಇದಕ್ಕೆ ಮನಸ್ಸಿಲ್ದಿದ್ರೆ ಇಂಥ ಚಿಕ್ಕ ಚಿಕ್ಕ ಪಾರ್ಟಿಗಳ ಶಾಸಕರು, ಸಂಸದರೆಲ್ಲ ಕಾಂಗ್ರೆಸ್ ಸೇರಿ ಬಿಜೆಪಿಯೊಂದಿಗೆ ಗುದ್ದಾಡಬೇಕಾಗಿದೆ. ಆದ್ರೆ ಅದು ಯಾಕೆ ಬೇಕು? ಅದಕ್ಕಿಂತ ಬಿಜೆಪಿ ಸೇರಿ ಅದರ ವಾಷಿಂಗ್ ಮಿಷನ್ ನಲ್ಲಿ ಶುದ್ಧೀಕರಣಗೊಂಡು ಸುಖವಾಗಿ ಇರಬಹುದಲ್ಲ ಎಂದು ಯೋಚಿಸಿದ್ರೆ ಅದು ವಿಶೇಷವೂ ಅಲ್ಲ. ಅಂತಹ ಪರಿಸ್ಥಿತಿಯನ್ನು ಇವತ್ತು ಬಿಜೆಪಿ ಹುಟ್ಟು ಹಾಕಿದೆ ಎಂಬುದು ಇತ್ತೀಚೆಗಿನ ಇಂತಹ ಬೆಳವಣಿಗೆಗಳು ಎತ್ತಿ ತೋರಿಸ್ತಾ ಇದೆ. ರಾಜ್ಭರ್ ಸುಮ್ಮನೆ ಹೇಳಿರಲ್ಲ. ಯಾಕಂದ್ರೆ ಅವರು ಈ ಹಿಂದೆ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಸಮಾಜವಾದಿ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ರು. 16 ಸೀಟುಗಳಲ್ಲಿ ಸ್ಪರ್ಧಿಸಿ 6 ಸೀಟುಗಳಲ್ಲಿ ಅವರು ಗೆದ್ದಿದ್ರು. ಗೆದ್ದಾದ ನಂತರ ಕೆಲವೇ ದಿನಗಳಲ್ಲಿ ಅಖಿಲೇಶ್ರೊಂದಿಗೆ ಮೈತ್ರಿ ಕಳೆದುಕೊಂಡು ಎನ್ಡಿಎ ಸೇರಿದ್ರು. ಉತ್ತರ ಪ್ರದೇಶದಲ್ಲಿ ಸಚಿವರು ಆದ್ರು. ಇಂಥ ರಾಜ್ಭರ್ ಹೇಳಿದ್ದಾರೆ ಎಂದಾದ್ಮೇಲೆ ಸಮಾಜವಾದಿ ಪಾರ್ಟಿ ಹೋಳಾಗುವುದು ಖಚಿತ ಎನ್ನುವಂತ ಚರ್ಚೆಗಳು ಇವತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಇವತ್ತು ಈ ದೇಶದಲ್ಲಿರುವ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಒಂದು ಕಡೆ ಬಿಜೆಪಿಯಿಂದ ಚಿಕ್ಕ ಚಿಕ್ಕ ಪಾರ್ಟಿಗಳ ಸ್ವಾಹ, ಇನ್ನೊಂದು ಕಡೆ ವಿದ್ಯಾರ್ಥಿಗಳು ನೀಟ್ನಂತ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗುವ ಕಾರಣದಿಂದ ತತ್ತರಿಸ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ ಜನ ನಿತ್ರಾಣವಾಗಿದ್ದಾರೆ. ಇದು ದುರಂತ ಅಲ್ಲದೆ ಇನ್ನೇನು ಎನ್ನುವಂತ ಪ್ರಶ್ನೆ ಕೂಡ ಇವತ್ತು ಬಹಳ ಮುಖ್ಯವಾಗಿ ಹೇಳಬಹುದಾಗಿದೆ. ಭಾರತದ ಪ್ರಜಾಪ್ರಭುತ್ವಕ್ಕೆ ಇಂತಹ ದಾರುಣ ದುರಂತವನ್ನು ತಂದಿಟ್ಟ ಕುಖ್ಯಾತಿಗೆ ಬಿಜೆಪಿ ಕಾರಣವಾಗ್ತಾ ಇದೆಯಾ? ಖಂಡಿತ ಇದೆ ಎಂದು ಹೇಳ್ಬೋದು. ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಬಿಜೆಪಿಯನ್ನು ಕದಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಇರುವುದು ನಿಜ. ಹೀಗಾಗಿ ದೀರ್ಘಕಾಲ ಅಧಿಕಾರದಿಂದ ವಂಚಿತರಾದಂತಹ ಜನರು ಬಿಜೆಪಿಯನ್ನು ಸೇರಿಕೊಂಡು ಅಧಿಕಾರ ಪಡೆಯುವ ಪ್ರಯತ್ನ ಮಾಡಿದ್ರೆ ಅದು ವಿಶೇಷವೂ ಅಲ್ಲ. ಪ್ರತಿಪಕ್ಷಗಳು ಅನ್ನುವುದು ಇವತ್ತು ಹೆಸರಿಗೆ ಮಾತ್ರ ಎಂಬಂತಾಗಿದೆ. ಹೋರಾಟಗಳನ್ನು ಮಾಡುವುದು ಬಿಟ್ರೆ ಮತ್ತೇನನ್ನೋದಕ್ಕೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನಿಂದ ರಾಹುಲ್ ಗಾಂಧಿ ಅವರು ಬೊಬ್ಬೆ ಹೊಳಿತಿದ್ದಾರೆ. ಬಿಜೆಪಿಯನ್ನು ಒಂದಿಂಚು ಕದಲಿಸಲು ಅವರಿಂದ ಸಾಧ್ಯ ಆಗಲಿಲ್ಲ. ಅಧಿಕಾರದಲ್ಲಿದ್ದಾಗ ಬಿಜೆಪಿ ವಿರುದ್ಧ ದೊಡ್ಡ ಧ್ವನಿಯಾಗಿದ್ದ ಮಮತಾ ಬ್ಯಾನರ್ಜಿ ಅವರ ಧ್ವನಿ ಇವತ್ತು ಕೇಳಿಸ್ತಾ ಇಲ್ಲ. ಮಾಧ್ಯಮಗಳು ಅವರಿಗೆ ಕವರೇಜ್ ಕೊಡ್ತಾ ಇಲ್ಲ. ಹೀಗಾಗಿ ಒಂದು ಈ ಅಧಿಕಾರ ವಂಚಿತರು ಅಥವಾ ಸ್ವಾರ್ಥಿಗಳು ಪಾರ್ಟಿಯನ್ನು
ತಮ್ಮನ್ನು ಗೆಲ್ಲಿಸಿದ ಪಾರ್ಟಿಯನ್ನೇ ವಿಭಜಿಸ್ತಿದ್ದಾರೆ, ಬೇರೆಯೇ ಪಾರ್ಟಿ ಮಾಡ್ತಾ ಇದ್ದಾರೆ, ಅಥವಾ ಬಿಜೆಪಿ ಸೇರ್ತಾ ಇದ್ದಾರೆ, NDA ಯೊಂದಿಗೆ ಸೇರ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಪಾರ್ಟಿಗಳ ಪರಿಸ್ಥಿತಿ ಇವತ್ತು ಇದೇ ರೀತಿ ಆಗಿದೆ ಎಂದು ಹೇಳ್ಬೋದು. ಹೀಗೆ ಬಿಜೆಪಿ ಒಂದೊಂದೇ ಪಾರ್ಟಿಗಳನ್ನು ಸ್ವಾಹ ಮಾಡ್ತಾ ಹೋದ್ರೆ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳೆನ್ನುವುದೇ ಇರಲು ಸಾಧ್ಯವೂ ಇಲ್ಲ. ಬಿಜೆಪಿಯ ಜೊತೆ ಹೋಗದಿದ್ರೆ ಅವರ ಸರ್ವನಾಶ ಖಚಿತ ಎಂಬಂತಾಗಿದೆ. ಅಖಿಲೇಶ್ ಯಾದವ್ ಅವರು ರಾಜ್ಭರ್ ಎತ್ತಿದ ವಾದದ ಬೆನ್ನಲ್ಲೇ ಹೀಗೆ ಹೇಳಿದ್ದಾರೆ. ಹಾಗೆ ಉತ್ತರ ಪ್ರದೇಶದ ರಾಜಕೀಯವನ್ನು ನೋಡಿದ್ರೆ ಸಮಾಜವಾದಿ ಪಾರ್ಟಿಯಿಂದ ಹಿಂದೆಯೂ ಹಲವು ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೂಡ ಬಿಜೆಪಿ ಹೋಗಿದ್ದಾರೆ. ಅವರನ್ನು ಸಮಾಜವಾದಿ ಪಾರ್ಟಿಯಿಂದ ಕಿತ್ತುಕೊಳ್ಳಲಾಗಿದೆ. ಇದಕ್ಕೆ ಕಾರಣವನ್ನು ಕೂಡ ಅಖಿಲೇಶ್ ಹೇಳಿದ್ದಾರೆ. ಇದರ ಹಿಂದಿದೆ ಸ್ವಾರ್ಥ, ಆಮಿಷ, ಬೆದರಿಕೆಗಳು. ತಮ್ಮ ಮಾತೃ ಪಾರ್ಟಿಗೆ ಕೈ ಕೊಟ್ಟು ನಾಯಕರು ಬಿಜೆಪಿಯ ಜೊತೆ ಹೋಗಿ ಸೇರ್ತಾ ಇದ್ದಾರೆ. ಸುರಕ್ಷಿತ ತಾಣ ಇವತ್ತು ಬಿಜೆಪಿ ಎಂಬುದು ಅವರಿಗೆ ಮನದಟ್ಟಾಗಿದೆ. ಇದರ ನಡುವೆಯೂ ಸಮಾಜವಾದಿ ಪಾರ್ಟಿ ಹೋಳಾಗುತ್ತದೆ ಎನ್ನುವ ವಿಚಾರ ತನಗೆ ಗೊತ್ತಿಲ್ಲ ಎಂದು ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ. ರಾಜ್ಭರ್ ಹೇಳಿದಾರಲ್ಲ, ಸಮಾಜವಾದಿ ಪಾರ್ಟಿ ಹೋಳಾಗ್ತದೆ ಎಂದು, ಅವರನ್ನೇ ಕೇಳಿ ಯಾರೆಲ್ಲ ಹೋಗ್ತಾ ಇದ್ದಾರೆ ಎಂದು ಅವರೇ ಲಿಸ್ಟ್ ಕೊಡ್ಬೋದು ಎನ್ನುವ ಉತ್ತರವನ್ನು ಕೂಡ ಅಖಿಲೇಶ್ ಯಾದವ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಇಂತಹ ದುರ್ಬಲರಿಂದ ಬಿಜೆಪಿ ವಿರುದ್ಧ ಹೋರಾಡಲು ಸಾಧ್ಯ ಇಲ್ಲ. ಬಿಜೆಪಿಗೆ ಸವಾಲು ಎಸೆಯುವುದಕ್ಕೆ ದಿಟ್ಟ ವ್ಯಕ್ತಿಗಳ ಟೀಮ್ ಅಗತ್ಯ ಇದೆ ಎಂದು ಕೂಡ ಅಖಿಲೇಶ್ ಹೇಳ್ತಾರೆ. ಈಗ ಈ ಎಲ್ಲ ಸುದ್ದಿಯ ಹಿಂದಿರುವ ಕ್ಲೂ ಏನಂದ್ರೆ, ಅಖಿಲೇಶ್ ಯಾದವ್ ಮತ್ತು ಅವರ ತಂದೆ ದಿವಂಗತ ಮುಲಾಯಂ ಯಾದವ್ ಅವರ ನಿಕಟವರ್ತಿ ಸಮಾಜವಾದಿ ಪಾರ್ಟಿಯ ಹಿರಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಅವರು ಅಮಿತ್ ಶಾರಿಗೆ ಒಂದು ಪತ್ರ ನೀಡಿದ್ದು, ಆ ನಂತರ ಸಮಾಜವಾದಿ ಪಾರ್ಟಿ ಹೋಳಾಗುತ್ತದೆ, ಇಡೀ ಪಾರ್ಟಿಯೇ ಬಿಜೆಪಿಯೊಂದಿಗೆ ವಿಲನ ಆಗ್ತದೆ ಎಂಬ ಸುದ್ದಿಗಳು ಹುಟ್ಟಿಕೊಂಡವು. ರಾಜ್ಭರ್ ಅದನ್ನೇ ಹೇಳಿದರು. ಭಾರತದ ಪ್ರಜಾಪ್ರಭುತ್ವದ ದುರಂತ ಅಂತ್ಯದ ದಿನಗಳು ಮುಂದಿನವು ಎನ್ನುವುದು ಈ ಎಲ್ಲ ಬೆಳವಣಿಗೆಗಳು ಸೂಚಿಸ್ತಾ ಇವೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಹೊಸ ಶಬ್ದದಲ್ಲಿ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಅರ್ಪವಂಜಿ. ಜೈ ಹಿಂದ್.